ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾಡ್ಯುಲೇಷನ್ ಟಾಪಿಕ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಟ್ರೇಡ್ ಥಿಯರಿ ಆ್ಯಂಡ್ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಸಬ್ಜೆಕ್ಟಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ಗೆ ಸೆಕೆಂಡ್ ಇಯರಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಟ್ರೇಡ್ ಥಿಯರಿಯಲ್ಲಿ ಏನು ಬರುತ್ತೆ ಅಂದರೆ ಇದು ಯಾವ ರೀತಿ ಮಾಡ್ಯುಲೇಷನ್ ವರ್ಕ್ ಆಗುತ್ತೆ, ಟೈಪ್ಸ್ ಏನು, ಅವ್ರದ್ದೆಲ್ಲ ಪ್ರಾಪರ್ಟೀಸ್ ಬರುತ್ತೆ. ಆ್ಯಂಡ್ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸಲ್ಲಿ ಅದರಲ್ಲಿ ಎರಡು ಟೈಪ್ಸ್ ಬರ್ತವೆ ಮಾಡ್ಯುಲೇಷನಲ್ಲಿ, AM ಮತ್ತು FM ಅಂತ. ಸೊ ಆ ಎರಡು ಟೈಪ್ದು ಕೆಲವು ಕ್ಯಾಲ್ಕುಲೇಷನ್ಸ್ ಬರ್ತವೆ. ಸೊ ಈ ವಿಡಿಯೋ ಏನಂದರೆ ಆ ಕ್ಯಾಲ್ಕುಲೇಷನ್ಸ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಏನು ಮಾಡೋಣ, ಇವತ್ತಿನ ವಿಡಿಯೋದಲ್ಲಿ ಮಾಡ್ಯುಲೇಷನ್ ಅಂದ್ರೇನು, ಅದರಲ್ಲಿ ಬರುವಂಥ ಟೈಪ್ಸ್ ಯಾವ್ಯಾವು, ಔಟರ್ ಪ್ರಾಪರ್ಟೀಸ್ ಏನೇನು ಅಂತ ನೋಡೋಣ. ಸೊ ಮೊದಲಿಗೆ ಮಾಡ್ಯುಲೇಷನ್. ಸೊ ಮಾಡ್ಯುಲೇಷನ್ ಅಂದರೆ ಏನು ಅಂದರೆ, ಮಾಡ್ಯುಲೇಷನ್ ಇಸ್ ದ ಪ್ರೊಸೆಸ್ ಆಫ್ ಸೂಪರ್ ಇಂಪೋಸಿಂಗ್ ದ ಸಿಗ್ನಲ್ ವೇವ್ ಓವರ್ ಎ ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ವೇವ್. ಸೊ ಇಲ್ಲಿ ಮಾಡ್ಯುಲೇಷನ್ ಏನಂದರೆ ಇದು ಒಂದು ಪ್ರೊಸೆಸ್. ಈ ಪ್ರೊಸೆಸ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಸಿಗ್ನಲ್ ವೇವ್ ಪ್ರಾಪರ್ಟೀಸ್ನ ಏನು ಮಾಡ್ತೀವಿ, ಕ್ಯಾರಿಯರ್ ವೇವ್ ಪ್ರಾಪರ್ಟೀಸ್ ಜೊತೆ ಮಿಕ್ಸ್ ಮಾಡ್ತೀವಿ, ಅಥವಾ ಕ್ಯಾರಿಯರ್ ವೇವ್ ಮೇಲೆ ಸಿಗ್ನಲ್ ವೇವ್ ಪ್ರಾಪರ್ಟೀಸ್ನ ಸೂಪರ್ ಇಂಪೋಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಸಿಗ್ನಲ್ ವೇವ್ ಕ್ಯಾರಿಯರ್ ವೇವ್ ಯಾಕೆ ಮಿಕ್ಸ್ ಮಾಡ್ತೀವಿ ಅಥವಾ ಯಾಕೆ ಈ ಥರ ಸೂಪರ್ ಇಂಪೋಸಿಂಗ್ ಮಾಡ್ತೀವಿ ಅಂತಂದರೆ, ಸೊ ಮಾಡ್ಯುಲೇಷನ್ ಯಾಕೆ ಮಾಡ್ಬೇಕಂತ ನೋಡೋದಾದರೆ, ಸೊ ಸಿಗ್ನಲ್ ವೇವ್ಸ್ like audio, video, etc. cannot be transmitted on the space because of their low frequency. ಸೊ ಸಿಗ್ನಲ್ ವೇವ್ಸ್ ಏನಿರ್ತಾವೋ ಅಂದರೆ ಇನ್ಫಾರ್ಮೇಷನ್ ಇರೋಂಥ ಸಿಗ್ನಲ್ಗಳು, ಸೌಂಡ್ ಇನ್ಫಾರ್ಮೇಷನ್ ಆಗಿರ್ಬೋದು ಅದಕ್ಕೆ ಆಡಿಯೋ ಸಿಗ್ನಲ್ ಅಂತ ಕರಿತೀವಿ, ಪಿಕ್ಚರ್ ಇನ್ಫಾರ್ಮೇಷನ್ ಆಗಿರ್ಬೋದು ಅದಕ್ಕೆ ವಿಡಿಯೋ ಸಿಗ್ನಲ್ ಅಂತ ಕರಿತೀವಿ, ಅಥವಾ ಬೇರೆ ಒಂದು ಡಿಜಿಟಲ್ ಡಾಟಾ ಇರುವಂಥ ವೇವ್ ಆಗಿರ್ಬೋದು. ಸೊ ಅವು ಏನಂದರೆ ಲೋ ಫ್ರೀಕ್ವೆನ್ಸಿ ಇರ್ತಾವೆ, ಅದರಿಂದಾಗಿ ಅವು ಸ್ಪೇಸಲ್ಲಿ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಆಗಲ್ಲ ಆ ಸಿಗ್ನಲ್ನ ಡೈರೆಕ್ಟಾಗಿ. ಸೊ ಅದರಿಂದಾಗಿ ಏನು ಮಾಡ್ತೀವಿ ನಾವು, ಸಿಗ್ನಲ್ ವೇವಲ್ಲಿ ಇರೋಂಥ ಇನ್ಫಾರ್ಮೇಷನ್ನ ಕ್ಯಾರಿಯರ್ ವೇವ್ ಜೊತೆ ಮಾಡ್ಯುಲೇಟ್ ಮಾಡ್ತೀವಿ. ಸೊ ಕ್ಯಾರಿಯರ್ ವೇವ್ ಜೊತೆ ಯಾಕೆ ಮಾಡ್ಯುಲೇಟ್ ಮಾಡ್ತೀವಿ ಅಂದರೆ, ಈ ಮಾಡ್ಯುಲೇಷನ್ ಮಾಡಿದ್ಮೇಲೆ ಏನು ಬರುತ್ತಲ್ಲ, ಸೊ ಅದಕ್ಕೆ ನಾವು ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ ಅಂತ ಕರಿತೀವಿ. ಸೊ ಮೊದಲಿಗೆ ಸಪ್ರೇಟ್ ಇರ್ತಾವೆ, ಸಿಗ್ನಲ್ ವೇವ್ ಅಂತ ಕರಿತೀವಿ, ಕ್ಯಾರಿಯರ್ ವೇವ್ಗೆ ಕ್ಯಾರಿಯರ್ ವೇವ್ ಅಂತ ಕರಿತೀವಿ. ಸೊ ಒಂದ್ಸಲ ಇವೆರಡನ್ನ ತೊಗೊಂಡು ನಾವು ಮಾಡ್ಯುಲೇಷನ್ ಮಾಡಿದ್ಮೇಲೆ ಔಟ್ಪುಟ್ ಏನು ಬರುತ್ತಲ್ಲ ಆ ವೇವ್ಗೆ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ ಅಥವಾ ಮಾಡ್ಯುಲೇಟೆಡ್ ರೇಡಿಯೋ ವೇವ್ ಅಂತ ಕರಿತೀವಿ. ಸೊ ಇನ್ನು ಕ್ಯಾರಿಯರ್ ವೇವ್ ಜೊತೆ ಮಾಡ್ಯುಲೇಟ್ ಮಾಡೋಕ್ಕೆ ರೀಸನ್ ಏನಂದರೆ, ಈ ಕ್ಯಾರಿಯರ್ ವೇವ್ ಏನಿದಾವಲ್ಲ ಅಪ್ ಟು ಓವರ್ ಲಾಂಗ್ ಡಿಸ್ಟೆನ್ಸ್ವರೆಗೂ ನಾವು ಸ್ಪೇಸಲ್ಲಿ ಟ್ರಾನ್ಸ್ಮಿಟ್ ಮಾಡ್ಬೋದು. ಸೊ ಕ್ಯಾರಿಯರ್ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ರೇಡಿಯೋ ವೇವ್ಸ್ ಆ್ಯಂಡ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಲಾಂಗ್ ಡಿಸ್ಟೆನ್ಸ್ ವಿತ್ ಕಂಪೇರಿಟಿವ್ಲಿ ಸ್ಮಾಲ್ ಪವರ್. ಸೊ ಈ ಕ್ಯಾರಿಯರ್ ವೇವ್ಸ್ನ ಏನು ಮಾಡ್ಬೋದು ನಾವು, ಲಾಂಗ್ ಡಿಸ್ಟೆನ್ಸ್ ಅಪ್ ಟು 1000 and lakhs ಕಿಲೋಮೀಟರ್ಸ್ಗೆ ಅಷ್ಟು ದೂರವರೆಗೂ ನಾವು ಯಾವುದೇ ಪ್ರಾಬ್ಲಮ್ ಇಲ್ಲಾರ್ದೆ, ಅಥವಾ ಇನ್ಫಿನೈಟ್ ಡಿಸ್ಟೆನ್ಸ್ವರೆಗೂ ನಾವು ಯಾವುದೇ ಪ್ರಾಬ್ಲಮ್ ಇಲ್ಲಾರ್ದೆ ರೇಡಿಯೋ ವೇವ್ಸ್ ಅಥವಾ ಈ ಕ್ಯಾರಿಯರ್ ವೇವ್ಸ್ನ ಟ್ರಾನ್ಸ್ಮಿಟ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಭಾಳ ಕಡಿಮೆ ಪವರ್ ತೊಗೊಳುತ್ತೆ, ಭಾಳ ಕಡಿಮೆ ಎಲೆಕ್ಟ್ರಿಕ್ ಪವರು ಕನ್ಸ್ಯೂಮ್ ಆಗುತ್ತೆ. ಸೊ ಅದರಿಂದಾಗಿ ಏನು ಮಾಡ್ತೀವಿ, ಈ ರೇಡಿಯೋ ವೇವ್ಸ್ ಅಥವಾ ಕ್ಯಾರಿಯರ್ ವೇವ್ಸು ಈಸಿಯಾಗಿ ಟ್ರಾವೆಲ್ ಮಾಡೋದ್ರಿಂದ ಈ ಯೂಟ್ರಲ್ಲಿ ಏನು ಮಾಡ್ತೀವಿ ನಾವು, ಸಿಗ್ನಲ್ ವೇವ್ ಇನ್ಫಾರ್ಮೇಷನ್ನ ಸೂಪರ್ ಇಂಪೋಸ್ ಮಾಡ್ತೀವಿ. ಆ್ಯಂಡ್ ದ ಫ್ರೀಕ್ವೆನ್ಸಿ ರೇಂಜ್ ಆಫ್ ಕ್ಯಾರಿಯರ್ ವೇವ್ ಈಸ್ 20 kHz to 3 × 10⁶ MHz. ಸೊ ಈ ಕ್ಯಾರಿಯರ್ ವೇವ್ಸ್ ಅಥವಾ ರೇಡಿಯೋ ವೇವ್ಸ್ ಫ್ರೀಕ್ವೆನ್ಸಿ ರೇಂಜ್ ಏನಿರುತ್ತೆ ಅಂದರೆ 20 kHz ಇಂದ ಹಿಡಿದು 3 × 10⁶ MHz ಇರುತ್ತೆ. ಸೊ ಆ ಫ್ರೀಕ್ವೆನ್ಸಿಯಲ್ಲಿ ಬರುವಂಥ ಎಲ್ಲ ವೇವ್ಸ್ಗೂ ನಾವು ಕ್ಯಾರಿಯರ್ ವೇವ್ಸ್ ಅಥವಾ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಆ್ಯಂಡ್ ದೇ ಟ್ರಾವೆಲ್ ವಿತ್ ಎ ಸ್ಪೀಡ್ ಆಫ್ ಲೈಟ್ ದಟ್ ಈಸ್ 3 × 10⁸ meters/s. ಆ್ಯಂಡ್ ಈ ರೇಡಿಯೋ ವೇವ್ಸ್ ಕ್ಯಾರಿಯರ್ ವೇವ್ಸ್ ಏನಿದಾವೋ ಲೈಟ್ ಸ್ಪೀಡ್ ಜೊತೆ ಟ್ರಾವೆಲ್ ಮಾಡ್ತಾವೆ. ಅಂದರೆ ಲೈಟ್ ಯಾವ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತಲ್ಲ, ಈ ರೇಡಿಯೋಸ್ ಕೂಡ ಅದೇ ಸ್ಪೀಡಲ್ಲೇ ಟ್ರಾವೆಲ್ ಮಾಡ್ತಾವೆ. ಸೊ ಆ ಸ್ಪೀಡ್ ಎಷ್ಟು ಅಂದರೆ 3 × 10⁸ meters/s. ಸೊ ಕರೆಕ್ಟಾಗಿ ಹೇಳ್ಬೇಕಾದ್ರೆ 30 crore meters/s ಅಥವಾ 3 lakh km/s. ಸೊ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಷ್ಟು ಸ್ಪೀಡಲ್ಲಿ ಇವು ಟ್ರಾವೆಲ್ ಮಾಡ್ತವೆ, ಯಾವುವು ಕ್ಯಾರಿಯರ್ ವೇವ್ಸ್ ಅಥವಾ ರೇಡಿಯೋ ವೇವ್ಸ್. ಸೊ ದೇರ್ ಆರ್ ಮೇನ್ಲಿ 3 types ಆಫ್ ಮಾಡ್ಯುಲೇಷನ್. ಸೊ ಮಾಡ್ಯುಲೇಷನಲ್ಲಿ ಮೂರು ಟೈಪ್ಸ್ ಬರ್ತವೆ ಮೇನ್ ಆಗಿ. ಒಂದನೇದು ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಎರಡನೇದು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಮೂರನೇದು ಪಲ್ಸ್ ಮಾಡ್ಯುಲೇಷನ್. ಸೊ ಇನ್ನು ಈ ವಿಡಿಯೋದಲ್ಲಿ ಏನು ಮಾಡೋಣ, ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಮತ್ತು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಏನು ಅಂತ ನೋಡೋಣ. ಮತ್ತು ಔಟ್ರಲ್ಲಿ ಬರೋಂಥ ಕೆಲವೊಂದಷ್ಟು ಫಾರ್ಮುಲಾಗಳು ನೋಡೋಣ, ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನೇನು ಫಾರ್ಮುಲಾಗಳು ಬರ್ತವೆ ಅಂತ. ಸೊ ಮೊದಲಿಗೆ ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಸೊ ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂದರೆ the process of modulation in which the amplitude of carrier wave is changed in accordance to the amplitude of signal wave is called amplitude modulation. So amplitude modulation ಅಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಎರಡು ಇರ್ತಾವೆ, ಸಿಗ್ನಲ್ ವೇವ್ ಮತ್ತು ಕ್ಯಾರಿಯರ್ ವೇವ್ ಎರಡು ಮಾಡ್ಯುಲೇಟ್ ಮಾಡ್ಬೇಕಾದ್ರೆ ಏನಾಗುತ್ತಾ,
ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಯಾವ ಥರ ಚೇಂಜ್ ಆಗ್ತಿರುತ್ತಲ್ಲ ಅದ್ರ ಪ್ರಕಾರ ಕ್ಯಾರಿಯರ್ ವೇವ್ ಆಂಪ್ಲಿಟ್ಯೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಅದನ್ನು ನಾವು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಈ ಪಿಕ್ಚರಲ್ಲಿ ನೋಡ್ಬೋದು ನೀವು. ಸೊ ಅದು ಮೇಲ್ಗಡೆ ಇದೆಲ್ಲ ಇದು ಲೋ ಫ್ರೀಕ್ವೆನ್ಸಿ ಸಿಗ್ನಲ್ ವೇವ್ ಅಥವಾ ಮಾಡ್ಯುಲೇಟಿಂಗ್ ಸಿಗ್ನಲ್ ಅಂತಲೂ ಕರೀತಾರೆ. ಸೊ ಇದು ಆಡಿಯೋ ಅಥವಾ ವಿಡಿಯೋ ಯಾವುದಾದ್ರು ವೇವ್ ಆಗಿರ್ಬೋದು, ಯಾವುದಾದ್ರು ಇನ್ಫಾರ್ಮೇಷನ್ ಇರುವಂಥ ವೇವ್ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನು ಕಾಣುತ್ತಲ್ಲ ಇದು ಕ್ಯಾರಿಯರ್ ವೇವ್. ಸೊ ಈ ಕ್ಯಾರಿಯರ್ ವೇವಲ್ಲಿ ಏನು ಇನ್ಫಾರ್ಮೇಷನ್ ಇರೋಲ್ಲ, ಇದು ಒಂದು ಹೈ ಫ್ರೀಕ್ವೆನ್ಸಿ ವೇವ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಸಿಗ್ನಲ್ ವೇವ್ಸ್ ದೂರ ತೋರಿಸಿದ್ದಾರೆ. ಅದು ರೀಸನ್ ಏನಂದರೆ ಅದು ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಕ್ಯಾರಿಯರ್ ವೇವ್ಸ್ ನೋಡ್ಬೋದು ನೀವು ಭಾಳ ಹತ್ರ ಇರ್ತಾವೆ ಸೈಕಲ್ಸ್, ಅದ್ರ ರೀಸನ್ ಏನಂದರೆ ಅದು ಹೈ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಮಾಡ್ಯುಲೇಷನ್ ಮಾಡೋಕ್ಕೆ ಮುಂಚೆ ಕ್ಯಾರಿಯರ್ ವೇವ್ ಇದೇ ರೀತಿ ಇರುತ್ತೆ ನಾರ್ಮಲ್ ಆಗಿ. ಇದು ಅನ್ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್. ಸೊ ಇನ್ನು ಎರಡನ್ನೂ ಮಾಡ್ಯುಲೇಷನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಕ್ಯಾರಿಯರ್ ವೇವ್ ಆಂಪ್ಲಿಟ್ಯೂಡ್ ಏನದಲ್ಲ ಇಲ್ಲಿ ಕಾನ್ಸ್ಟೆಂಟ್ ಆದ ಮೊದಲಿಗೆ. ಸೊ ಮಾಡ್ಯುಲೇಷನ್ ಆದಮೇಲೆ ನೋಡ್ಬೋದು ಇದು ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್. ಸಿಗ್ನಲ್ ವೇವ್ಗೆ ಯಾವ ರೀತಿ ಆಂಪ್ಲಿಟ್ಯೂಡ್ ಚೇಂಜ್ ಹಾಕೊಂತ ಹೋಗೋದಲ್ಲ ಅದೇ ರೀತಿ ಇಲ್ಲಿ ಕ್ಯಾರಿಯರ್ ವೇವ್ಸ್ ಆಂಪ್ಲಿಟ್ಯೂಡ್ ಕೂಡ ಚೇಂಜ್ ಹಾಕೋದು ಹೋಗೋದ. ಸೊ ಈ ಪಿಕ್ಚರಲ್ಲಿ ನೋಡ್ಬೋದು ನೀವು ಯಾವಾಗ ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡು ಜಾಸ್ತಿ ಹಾಕೊಂತ ಹೋಗುತ್ತೋ ಆವಾಗ ಕ್ಯಾರಿಯರ್ ವೇವ್ಸ್ದ ಆಂಪ್ಲಿಟ್ಯೂಡು ಜಾಸ್ತಿ ಹಾಕೊಂತ ಹೋಗುತ್ತಾ. ಸೊ ಯಾವಾಗ ನಾವು ಯಾವ ಟೈಮಲ್ಲಿ ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡು ಕಡಿಮೆ ಹಾಕೊಂಡು ಬರುತ್ತಾ ಆ ಟೈಮಲ್ಲಿ ಏನೇನು ವೇವ್ಸ್ ಬರ್ತಾವಲ್ಲ ಔಟ್ರದ್ದು ಆಂಪ್ಲಿಟ್ಯೂಡ್ ಕೂಡ ಕಡಿಮೆ ಹಾಕೊಂಡು ಬರುತ್ತಾ. ಸೊ ಇಲ್ಲಿ ನೋಡ್ಬೋದು ಈ ಪಿಕ್ಚರ್ ಮುಖಾಂತರ ನೀವು. ಸೊ ಈ ಥರ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಆಗುತ್ತೆ ಅಥವಾ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಆಗಿದ್ದು ಔಟ್ಪುಟ್ಟು ಈ ಥರ ಇರ್ತವೆ. ಇದಕ್ಕೆ ನಾವು ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ ಅಂತ ಕರಿತೀವಿ ಅಥವಾ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ ಅಂತಲೂ ಕರಿಬೋದು ಅಥವಾ AM ಸಿಗ್ನಲ್ ಅಂತಲೂ ಕರಿಬೋದು ಸಿಂಪಲ್ ಆಗಿ. AM ಅಂದರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತ ಅರ್ಥ, ಶಾರ್ಟ್ ಫಾರ್ಮಲ್ಲಿ AM ಅಂತ ಕರಿತೀವಿ. ಸೊ ಇನ್ನು ಈ ಕ್ಯಾರಿಯರ್ ವೇವಲ್ಲಿ ಕೆಲವೊಂದಷ್ಟು ಪ್ರಾಪರ್ಟೀಸ್ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ಸಲ್ಲಿ ಕೆಲವೊಂದಷ್ಟು ಪ್ರಾಪರ್ಟೀಸ್ ಇರ್ತವೆ. ಏನಂದರೆ ಸೊ ಇಲ್ಲೇನು ಪೀಕ್ ಲೆವೆಲ್ ಹೈಯೆಸ್ಟ್ ಪೀಕ್ ಕಾಣುತ್ತಲ್ಲ ಸೊ ಇದಕ್ಕೆ ನಾವು ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಈ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಎಷ್ಟು ಇರುತ್ತಂದರೆ VC ಪ್ಲಸ್ VM ಇರುತ್ತೆ. ಅಂದರೆ VC ಅಂದರೆ ಕ್ಯಾರಿಯರ್ ವೋಲ್ಟೇಜ್ ಪ್ಲಸ್ VM ಅಂದರೆ ಮಾಡ್ಯುಲೇಟಿಂಗ್ ಸಿಗ್ನಲ್ ವೋಲ್ಟೇಜ್. ಸೊ ಈ ಕ್ಯಾರಿಯರ್ ವೋಲ್ಟೇಜ್ ಏನಿತ್ತು ಹೈಯೆಸ್ಟು ಪೀಕ್ ಲೆವೆಲಲ್ಲಿ ಏನು ವೋಲ್ಟೇಜ್ ಇತ್ತು ಆ್ಯಂಡ್ ಈ ಮಾಡ್ಯುಲೇಟಿಂಗ್ ಸಿಗ್ನಲ್ ಅಥವಾ ಸಿಗ್ನಲ್ ಹೈಯೆಸ್ಟ್ ಪೀಕ್ ಲೆವೆಲಲ್ಲಿ ಏನು ವೋಲ್ಟೇಜ್ ಇತ್ತು ಅವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೋ ಇಲ್ಲಿ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡು ಅಷ್ಟಿರುತ್ತೆ. ಆ್ಯಂಡ್ ಇನ್ನೊಂದು ಬರುತ್ತಾ ಮಿನಿಮಮ್ ಆಂಪ್ಲಿಟ್ಯೂಡ್. ಸೊ ಈ ಕ್ಯಾರಿಯರ್ ವೇವ್ ಸೊ ಮಿನಿಮಮ್ ಆಂಪ್ಲಿಟ್ಯೂಡ್ ಅಂದರೆ ಕ್ಯಾರಿಯರ್ ವೋಲ್ಟೇಜ್ ಡಿವೈಡೆಡ್ ಬೈ ಮಾಡ್ಯುಲೇಟಿಂಗ್ ವೋಲ್ಟೇಜ್. ಸೊ ಕ್ಯಾರಿಯರ್ ವೋಲ್ಟೇಜ್ ಏನಿತ್ತು ಮ್ಯಾಕ್ಸಿಮಮ್ ಅದರಲ್ಲಿ ಮ್ಯಾಕ್ಸಿಮಮ್ ಮಾಡ್ಯುಲೇಟಿಂಗ್ ಸಿಗ್ನಲ್ ವೋಲ್ಟೇಜ್ ಏನಿತ್ತು ಅವೆರಡನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತಲ್ಲ ಅಷ್ಟಿರುತ್ತೆ ಮಿನಿಮಮ್ ಆಂಪ್ಲಿಟ್ಯೂಡ್. ಸೊ ಇವಕ್ಕೆ ನಾವು ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡು ಮಿನಿಮಮ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇದು ಒಂದು ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವಲ್ಲಿ ಇರುತ್ತೆ ಈ ಥರ. ನೆಕ್ಸ್ಟ್ ಮಾಡ್ಯುಲೇಷನ್ ಇಂಡೆಕ್ಸ್ ಅಥವಾ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಇಂಡೆಕ್ಸ್ ಅಥವಾ AM ಮಾಡ್ಯುಲೇಷನ್ ಇಂಡೆಕ್ಸ್. ಸೊ ಏನು ಮಾಡ್ಯುಲೇಷನ್ ಇಂಡೆಕ್ಸ್ ಅಂದರೆ ಮಾಡ್ಯುಲೇಷನ್ ಇಂಡೆಕ್ಸ್ ಆಫ್ AM ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ದ ಮಾಡ್ಯುಲೇಟಿಂಗ್ ಸಿಗ್ನಲ್ ಆ್ಯಂಡ್ ದ ಆಂಪ್ಲಿಟ್ಯೂಡ್ ಆಫ್ ದ ಕ್ಯಾರಿಯರ್ ಸಿಗ್ನಲ್. ಸೊ ಇಲ್ಲಿ ಆಂಪ್ಲಿಟ್ಯೂಡ್ ಆಫ್ ಮಾಡ್ಯುಲೇಟಿಂಗ್ ಸಿಗ್ನಲ್ ಆ್ಯಂಡ್ ಆಂಪ್ಲಿಟ್ಯೂಡ್ ಆಫ್ ಕ್ಯಾರಿಯರ್ ಸಿಗ್ನಲ್ಗೆ ಇರುವಂಥ ರೇಷಿಯೋಗೆ ನಾವು ಮಾಡ್ಯುಲೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ M. ಸೊ ಸ್ಮಾಲ್ ಲೆಟರ್ M ಇಂದ ನಾವು ಈ ಮಾಡ್ಯುಲೇಷನ್ ಇಂಡೆಕ್ಸ್ನ ಡಿನೋಟ್ ಮಾಡ್ತೀವಿ ಅಥವಾ ಐಡೆಂಟಿಫೈ ಮಾಡ್ತೀವಿ ಅದನ್ನು. ಸೊ ಇಲ್ಲಿ ನೋಡ್ಬೋದು ಮಾಡ್ಯುಲೇಷನ್ ಇಂಡೆಕ್ಸ್ ಆಫ್ AM ಅದ್ರ ಫಾರ್ಮುಲಾ M ಈಸ್ ಈಕ್ವಲ್ ಟು VM ಡಿವೈಡೆಡ್ ಬೈ VC. ಸೊ ಇಲ್ಲಿ VM ಅಂದರೆ ಮಾಡ್ಯುಲೇಟಿಂಗ್ ಸಿಗ್ನಲ್ ವೋಲ್ಟೇಜ್ ಅಥವಾ ಆಂಪ್ಲಿಟ್ಯೂಡ್ ಡಿವೈಡೆಡ್ ಬೈ VC ಅಂದರೆ ಕ್ಯಾರಿಯರ್ ಸಿಗ್ನಲ್ ಆಂಪ್ಲಿಟ್ಯೂಡ್ ಅಥವಾ ಕ್ಯಾರಿಯರ್ ಸಿಗ್ನಲ್ ವೋಲ್ಟೇಜ್. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತಲ್ಲ ಔಟ್ರನ್ನ ಹಾಕ್ಬೇಕಿಲ್ಲಿ. ಅಥವಾ ಇನ್ನೊಂದು ಫಾರ್ಮುಲಾ ಕೂಡ ಬರುತ್ತೆ V ಮ್ಯಾಕ್ಸಿಮಮ್ ಮೈನಸ್ V ಮಿನಿಮಮ್ ಡಿವೈಡೆಡ್ ಬೈ V ಮ್ಯಾಕ್ಸಿಮಮ್ ಪ್ಲಸ್ V ಮಿನಿಮಮ್. ಸೊ ಇಲ್ಲಿ V ಮ್ಯಾಕ್ಸಿಮಮ್ V ಮಿನಿಮಮ್ ಏನು ಅಂತ ನೋಡೋದಾದರೆ ಸೊ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ವೇವ್ದು ಇರುತ್ತಲ್ಲ ಅದಕ್ಕೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅದಕ್ಕೆ V ಮ್ಯಾಕ್ಸ್ ಅಂತ ಕರಿತೀವಿ. ಇನ್ನು ಮಿನಿಮಮ್ ಆಂಪ್ಲಿಟ್ಯೂಡ್ ಇರುತ್ತಲ್ಲ ಅದಕ್ಕೆ ನಾವು V ಮಿನಿಮಮ್ ಅಂತ ಕರಿತೀವಿ. ಸೊ ಆ ವ್ಯಾಲ್ಯೂಸ್ನ ಬಳಸ್ಕೊಂಡು ಕೂಡ ನಾವು ಮಾಡ್ಯುಲೇಷನ್ ಇಂಡೆಕ್ಸ್ನ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಇಂಡೆಕ್ಸ್ನ ಕಂಡುಹಿಡಿಬೋದು. ಆ್ಯಂಡ್ ಇಲ್ಲಿ AM ಅಲ್ಲಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ನು 0 ಆ್ಯಂಡ್ 1 ಅದ್ರ ಮಧ್ಯನೇ ಇರಬೇಕು. 1 ಮ್ಯಾಕ್ಸಿಮಮ್ ಇರಬೇಕು, 1ಕ್ಕಿಂತ ಜಾಸ್ತಿ ಆದರೆ ನಾವು ಅದಕ್ಕೆ ಓವರ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಮಾಡ್ಯುಲೇಷನ್ ಇಂಡೆಕ್ಸ್ M when expressed as a percentage is called percentage of modulation. ಸೊ ನಾವು ಇದನ್ನೇ ಮಾಡ್ಯುಲೇಷನ್ ಇಂಡೆಕ್ಸ್ನ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಅದನ್ನು ಪರ್ಸೆಂಟೇಜ್ ಆಫ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಅದು ಫಾರ್ಮುಲಾ ಕೂಡ ಇದೇ ಇರುತ್ತೆ. ಮಲ್ಟಿಪ್ಲೈಡ್ ಬೈ 100 ಮಾಡಿದರೆ ನಮಗೆ ಪರ್ಸೆಂಟೇಜಲ್ಲೇ ಗೊತ್ತಾಗುತ್ತೆ ಅದು. ಇಫ್ M is greater than 1 then it is considered as over modulation.
ಸೊ ಇನ್ನು ಎಮ್ ಏನದೋ ಅಥವಾ ಮಾಡ್ಯುಲೇಷನ್ ಇಂಡೆಕ್ಸ್ ಏನದೋ ಒಂದಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಓವರ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಎಮ್ ಒಂದಕ್ಕಿಂತ ಜಾಸ್ತಿ ಅಂದ್ರೇನು ಪರ್ಸೆಂಟೇಜ್ ಆಫ್ ಮಾಡ್ಯುಲೇಷನ್ 100%ಗಿಂತ ಜಾಸ್ತಿ ಆದಂಗೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಓವರ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕೆಲವು ಪಿಕ್ಚರ್ಸ್ ನೋಡ್ಬೋದು ನೀವು. 50% ಮಾಡ್ಯುಲೇಷನ್ ಆದಾಗ ಯಾವ ಥರ ಇರುತ್ತೆ, 100% ಆದಾಗ ಯಾವ ಥರ ಇರುತ್ತೆ, ಆ್ಯಂಡ್ 150% ಮಾಡ್ಯುಲೇಷನ್ ಆದಾಗ ಯಾವ ಥರ ಇರುತ್ತೆ ಅಂತ ಪಿಕ್ಚರ್ಸ್ ನೋಡ್ಬೋದು. ಸೊ ಇಲ್ಲಿ 50% ಮಾಡ್ಯುಲೇಷನ್ ಆದಾಗ ನೋಡ್ಬೋದು ನೀವು, ಕ್ಯಾರಿಯರ್ ಆ್ಯಂಪ್ಲಿಟ್ಯೂಡ್ ಏನದಲ್ಲ ಪೂರ್ತಿ ಮಿನಿಮಮ್ ಲೆವೆಲಿಂದ ನಮಗೆ ಅಥವಾ 0 ಲೆವೆಲಿಂದ ನಮಗೆ ಹೆಚ್ಚು ಕಡಿಮೆ ಆಗಿಲ್ಲ. ಸೊ ಹಿಂಗಾದಾಗ ಏನಿರುತ್ತೆ, ಇಲ್ಲಿ ಆ್ಯಂಪ್ಲಿಟ್ಯೂಡು ಏನಿರುತ್ತೆ, ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡ್ ಏನಿರುತ್ತೆ ಕಡಿಮೆ ವೋಲ್ಟೇಜ್ ಇರುತ್ತೆ, ಕ್ಯಾರಿಯರ್ ಆ್ಯಂಪ್ಲಿಟ್ಯೂಡ್ ವೋಲ್ಟೇಜ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಈ ಥರ ಕಡಿಮೆ ಪರ್ಸೆಂಟೇಜ್ ಅಷ್ಟು ಮಾಡ್ಯುಲೇಷನ್ ಆಗುತ್ತೆ. ಆ್ಯಂಡ್ ಎರಡು ವೋಲ್ಟೇಜ್ ಸೇಮ್ ಇದ್ದಾಗ, ಮಾಡ್ಯುಲೇಟಿಂಗ್ ಸಿಗ್ನಲ್ ವೋಲ್ಟೇಜ್ ಮತ್ತು ಕ್ಯಾರಿಯರ್ ಸಿಗ್ನಲ್ ವೋಲ್ಟೇಜ್ ಎರಡು ಸೇಮ್ ಇದ್ದಾಗ ಏನಾಗುತ್ತೆ, ಈ ಥರ 100% ಮಾಡ್ಯುಲೇಷನ್ ಆಗುತ್ತೆ. ಸೊ 100% ಮಾಡ್ಯುಲೇಷನ್ ಆದರೆ ನಾವು ಪರ್ಫೆಕ್ಟ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಇನ್ನು ಇಲ್ಲಿ ನೋಡ್ಬೋದು ಮೂರನೇದು 150% ಮಾಡ್ಯುಲೇಷನ್ ಆಗಿದೆ. ಸೊ 150%ಅಲ್ಲಿ ನೀವು ನೋಡ್ಬೋದು ಇದಿಷ್ಟು ಪೋರ್ಷನ್ ಏನು ಕಾಣುತ್ತಲ್ಲ ಇಲ್ಲಿ, ಇದು ಓವರ್ ಮಾಡ್ಯುಲೇಟೆಡ್ ವೇವ್. ಸೊ ಈ ಟೈಮಲ್ಲಿ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಒಂದು ಸಿಗ್ನಲಲ್ಲಿ. ಸೊ ಈ ಡಿಸ್ಟರ್ಬೆನ್ಸ್ ಆ್ಯಡ್ ಆಗಬಾರ್ದು ಅಂದರೆ ಏನು ಮಾಡಬೇಕು, 100% ಅಥವಾ ಅದಕ್ಕಿಂತ ಕಡಿಮೆ ಇಡಬೇಕು ಪರ್ಸೆಂಟೇಜ್ ಆಫ್ ಮಾಡ್ಯುಲೇಷನ್. ಸೊ ಯಾವ ಥರ 100% ಅಥವಾ ಅದಕ್ಕಿಂತ ಕಡಿಮೆ ಇಡ್ಬೋದು ಅಂದರೆ ನಾವೇನು ಮಾಡಬೇಕು, ಕ್ಯಾರಿಯರ್ ವೇವ್ದೇನು ಆ್ಯಂಪ್ಲಿಟ್ಯೂಡ್ ಆದಲ್ಲ ಅದಕ್ಕಿಂತ ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡು ಸ್ವಲ್ಪ ಕಡಿಮೆ ಇಟ್ಟಿರಬೇಕು, ಅಥವಾ ಎಕ್ಸಾಕ್ಟಾಗಿ ಅದಕ್ಕೆ ಈಕ್ವಲ್ ಆಗಿ ಇಟ್ಟಿರಬೇಕು. ಸೊ ಹಂಗಾದಾಗ ಮಾತ್ರ 100% ಅಥವಾ ಅದಕ್ಕಿಂತ ಕಡಿಮೆ ಮಾಡ್ಯುಲೇಷನ್ ಪರ್ಸೆಂಟೇಜ್ ಕ್ರಿಯೇಟ್ ಆಗುತ್ತೆ. ಸೊ ಇದಿಷ್ಟು AM ಆಯಿತು. ನೆಕ್ಸ್ಟ್ ನೋಡೋದಾದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಥವಾ FM, ಶಾರ್ಟ್ ಫಾರ್ಮಲ್ಲಿ FM ಅಂತ ಕರೀತಾರೆ. ಸೊ ಇದು ದ ಪ್ರೊಸೆಸ್ ಆಫ್ ಮಾಡ್ಯುಲೇಷನ್ ಇನ್ ವಿಚ್ ದ ಫ್ರೀಕ್ವೆನ್ಸಿ ಆಫ್ ಕ್ಯಾರಿಯರ್ ವೇವ್ ಈಸ್ ಚೇಂಜ್ಡ್ ಇನ್ ಅಕಾರ್ಡೆನ್ಸ್ ಟು ದ ಆಂಪ್ಲಿಟ್ಯೂಡ್ ಆಫ್ ಸಿಗ್ನಲ್ ವೇವ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಥವಾ FM. ಸೊ ಈ ಮಾಡ್ಯುಲೇಷನ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಕ್ಯಾರಿಯರ್ ವೇವ್ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತಾ ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡ್ ತಕ್ಕಂಗೆ. ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡ್ ಹೆಂಗೆ ಚೇಂಜ್ ಹಾಕಂತ ಹೋಗುತ್ತೋ ಅದ್ರ ಪ್ರಕಾರ ಕ್ಯಾರಿಯರ್ ವೇವ್ದು ಫ್ರೀಕ್ವೆನ್ಸಿ ಚೇಂಜ್ ಹಾಕಂತ ಹೋಗುತ್ತಾ. ಆ್ಯಂಪ್ಲಿಟ್ಯೂಡ್ ಆಫ್ ಮಾಡ್ಯುಲೇಷನಲ್ಲಿ ಏನಾಯಿತು, ಕ್ಯಾರಿಯರ್ ವೇವ್ದು ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗ್ತಿತ್ತು, ಫ್ರೀಕ್ವೆನ್ಸಿ ಮಾಡ್ಯುಲೇಷನಲ್ಲಿ ಕ್ಯಾರಿಯರ್ ವೇವ್ದು ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಸೊ ಯಾವ ಥರ ಅಂತ ನೋಡೋದಾದರೆ ಈ ಪಿಕ್ಚರಲ್ಲಿ ನೋಡ್ಬೋದು, ಇದು ಒಂದು ಸಿಗ್ನಲ್ ವೇವ್ ಅಥವಾ ಇನ್ಫಾರ್ಮೇಷನ್ ಇರುವಂಥ ಸಿಗ್ನಲ್ ವೇವ್, ಆಡಿಯೋ ಅಥವಾ ವಿಡಿಯೋ ಯಾವುದಾದ್ರಾಗಿರ್ಬೋದು. ಆ್ಯಂಡ್ ಇದು ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ವೇವ್. ಸೊ ಇವೆರಡು ನಾರ್ಮಲ್ ಆಗಿದ್ದಾಗ ಈ ಥರ ಇರ್ತವೆ. ಇನ್ನು ಮಾಡ್ಯುಲೇಷನ್ ಮಾಡಿದ್ಮೇಲೆ ಔಟ್ಪುಟ್ ಏನು ಬರುತ್ತಲ್ಲ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್, ಅದು ಈ ಥರ ಇರುತ್ತೆ. ಯಾವಾಗ ಸಿಗ್ನಲ್ ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಆಕಂತ ಹೋಗುತ್ತೋ ಅವಾಗ ಕ್ಯಾರಿಯರ್ ವೇವ್ ಔಟ್ಪುಟ್ ಏನಾಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಕಂತ ಹೋಗುತ್ತಾ. ಸೊ ಈ ಪ್ಲೇಸಲ್ಲಿ ನೋಡ್ಬೋದು ನೀವು, ವೇವ್ಸ್ ಹತ್ರ ಇದಾವೆ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗೋದು. ಸೊ ಇಲ್ಲಿ ನಾರ್ಮಲ್ ಕ್ಯಾರಿಯರ್ ವೇವ್ ಅನ್ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ಗಿಂತ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಅದ. ಆ್ಯಂಡ್ ಯಾವಾಗ ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡ್ ಕಡಿಮೆ ಹಾಕೊಂಡು ಬರುತ್ತಲ್ಲ ಆವಾಗ ಕ್ಯಾರಿಯರ್ ವೇವ್ದು ಫ್ರೀಕ್ವೆನ್ಸಿ ಕಡಿಮೆ ಹಾಕೊಂಡು ಬರುತ್ತೆ. ಸೊ ಈ ಪ್ಲೇಸಲ್ಲಿ ನೋಡ್ಬೋದು ಭಾಳ ದೂರ ಇದಾವೆ ವೇವ್ಸ್, ಅಂದರೆ ಫ್ರೀಕ್ವೆನ್ಸಿ ಇಲ್ಲಿ ಲೋವೆಸ್ಟ್ ಅದ. ಸೊ ಇನ್ನು ಇಲ್ಲಿ ಅದೇ ಪ್ಲೇಸಲ್ಲಿ ನೋಡ್ಬೋದು, ಅದೇ ಟೈಮಲ್ಲಿ ಕ್ಯಾರಿಯರ್ ವೇವ್ ಏನದಲ್ಲ ಫ್ರೀಕ್ವೆನ್ಸಿ ಅದಕ್ಕಿಂತ ಇಲ್ಲಿ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ದು ಫ್ರೀಕ್ವೆನ್ಸಿ ಭಾಳ ಕಮ್ಮಿ ಅದ. ಸೊ ಈ ಥರ ಏನಾಗುತ್ತೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನಲ್ಲಿ ಒಂದು ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡ್ ಯಾವ ಥರ ಹೆಚ್ಚು ಕಡಿಮೆ ಆಗುತ್ತಲ್ಲ ಅದ್ರ ಪ್ರಕಾರ ಕ್ಯಾರಿಯರ್ ವೇವ್ದು ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಆಗುತ್ತಾ. ಇಲ್ಲಿ ಆ್ಯಂಪ್ಲಿಟ್ಯೂಡ್ ಕಾನ್ಸ್ಟೆಂಟೇ ಇರುತ್ತೆ ಕ್ಯಾರಿಯರ್ ವೇವ್ದು, ಅದರ ಫ್ರೀಕ್ವೆನ್ಸಿ ಮಾತ್ರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಇನ್ನು ಇದ್ರ ಪ್ರಾಪರ್ಟೀಸ್ ನೋಡೋದಾದರೆ, ಸೊ ಇಲ್ಲೇನು ಹೈಯೆಸ್ಟ್ ಫ್ರೀಕ್ವೆನ್ಸಿ ಅದಲ್ಲ ಇದನ್ನು ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಇದೇನು ಲೋಯೆಸ್ಟ್ ಫ್ರೀಕ್ವೆನ್ಸಿ ಅದಲ್ಲ ಇದನ್ನು ಲೋವೆಸ್ಟ್ ಫ್ರೀಕ್ವೆನ್ಸಿ ಆಫ್ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ ಅಂತ ಕರಿತೀವಿ. ಸೊ ಈ ಎರಡು ಡಿಫ್ರೆನ್ಸ್ ಏನದಲ್ಲ ಹೈಯೆಸ್ಟ್ ಫ್ರೀಕ್ವೆನ್ಸಿ ಮತ್ತು ಲೋವೆಸ್ಟ್ ಫ್ರೀಕ್ವೆನ್ಸಿಗೆ ಇದನ್ನು ನಾವು ಕ್ಯಾರಿಯರ್ ಸ್ವಿಂಗ್ ಅಂತ ಕರಿತೀವಿ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ ಆ್ಯಂಡ್ ಲೋವೆಸ್ಟ್ ಫ್ರೀಕ್ವೆನ್ಸಿ ಆಫ್ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್. ಸೊ ಇದಕ್ಕೇನು ಡಿಫ್ರೆನ್ಸ್ ಇರುತ್ತಲ್ಲ ಎರಡರ ಮಧ್ಯೆ, ಅದಕ್ಕೆ ನಾವು ಕ್ಯಾರಿಯರ್ ಸ್ವಿಂಗ್ ಅಂತ ಕರಿತೀವಿ. ಇನ್ನು ಈ ಕ್ಯಾರಿಯರ್ ಫ್ರೀಕ್ವೆನ್ಸಿ ಏನಿರ್ತಲ್ಲ ನಾರ್ಮಲ್ ಆಗಿ ಅನ್ಮಾಡ್ಯುಲೇಟೆಡ್ ಕ್ಯಾರಿಯರ್ ಫ್ರೀಕ್ವೆನ್ಸಿ, ಸೊ ಅದಕ್ಕೆ ಮತ್ತೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಅವೆರಡರ ಮಧ್ಯೆ ಡಿಫ್ರೆನ್ಸಿಗೆ ನಾವು ಫ್ರೀಕ್ವೆನ್ಸಿ ಡಿವಿಯೇಷನ್ ಅಂತ ಕರಿತೀವಿ. ಸೊ ಏನು ನಾರ್ಮಲ್ ಫ್ರೀಕ್ವೆನ್ಸಿ ಇರುತ್ತೆ ಕ್ಯಾರಿಯರ್ ವೇವ್ದು ಮಾಡ್ಯುಲೇಷನ್ ಮಾಡೋಕ್ಕೆ ಮುಂಚೆ, ಆ ಫ್ರೀಕ್ವೆನ್ಸಿ ಮತ್ತು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಮಾಡಿದ್ಮೇಲೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಆ ಪಾಯಿಂಟು, ಸೊ ಆ ಫ್ರೀಕ್ವೆನ್ಸಿ ಅವೆರಡರ ಮಧ್ಯೆ ಇರೋದಕ್ಕೆ ನಾವು ಡಿಫ್ರೆನ್ಸಿಗೆ
ಫ್ರೀಕ್ವೆನ್ಸಿ ಡಿವಿಯೇಷನ್ ಅಂತ ಕರಿತೀವಿ. ಅಥವಾ ನಾರ್ಮಲ್ ಕ್ಯಾರಿಯರ್ ವೇವ್ ಫ್ರೀಕ್ವೆನ್ಸಿ ಮತ್ತು ಲೋಯೆಸ್ಟ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್, ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸಿ ಕೂಡ ನಾವು ಫ್ರೀಕ್ವೆನ್ಸಿ ಡಿವಿಯೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಇಂಡೆಕ್ಸ್ ಅಥವಾ FM ಮಾಡ್ಯುಲೇಷನ್ ಇಂಡೆಕ್ಸ್. ಸೊ FM ಮಾಡ್ಯುಲೇಷನ್ ಇಂಡೆಕ್ಸ್ ಏನಂತ ನೋಡೋದಾದ್ರೆ, ಮಾಡ್ಯುಲೇಷನ್ ಇಂಡೆಕ್ಸ್ ಆಫ್ FM ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ಫ್ರೀಕ್ವೆನ್ಸಿ ಡಿವಿಯೇಷನ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಮಾಡ್ಯುಲೇಟಿಂಗ್ ಸಿಗ್ನಲ್. ಸೊ ಇಲ್ಲಿ ಏನಾಗುತ್ತೆ, ಕ್ಯಾರಿಯರ್ ವೇವ್ದು ಫ್ರೀಕ್ವೆನ್ಸಿ ಡಿವಿಯೇಷನ್ ಮತ್ತು ಫ್ರೀಕ್ವೆನ್ಸಿ ಆಫ್ ದ ಮಾಡ್ಯುಲೇಟಿಂಗ್ ಸಿಗ್ನಲ್ ಇವೆರಡರ ಮಧ್ಯೆ ಇರುವಂಥ ರೇಷಿಯೋಗೆ ನಾವು FM ಮಾಡ್ಯುಲೇಷನ್ ಇಂಡೆಕ್ಸ್ ಅಂತ ಕರಿತೀವಿ ಅಥವಾ ಮಾಡ್ಯುಲೇಷನ್ ಇಂಡೆಕ್ಸ್ ಆಫ್ FM ಅಂತ ಕರಿತೀವಿ. ಸೊ ಫ್ರೀಕ್ವೆನ್ಸಿ ಡಿವಿಯೇಷನ್ ಇಸ್ ದ ಡಿಫರೆನ್ಸ್ ಆಫ್ ದ ಅನ್ಮಾಡ್ಯುಲೇಟೆಡ್ ಕ್ಯಾರಿಯರ್ ಫ್ರೀಕ್ವೆನ್ಸಿ ಆ್ಯಂಡ್ ದ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ದ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್. ಸೊ ಇಲ್ಲಿ ಏನಾಗುತ್ತಲ್ಲ, ಒಂದು ಕ್ಯಾರಿಯರ್ ವೇವ್ ಏನಿರುತ್ತೋ ಅದು ನಾರ್ಮಲ್ ಆಗಿ ಎಷ್ಟು ಇರುತ್ತೋ ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿಗೆ ಮತ್ತೆ ಮಾಡ್ಯುಲೇಷನ್ ಆದಮೇಲೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಅದ್ರ ಮಧ್ಯೆ ಇರೋಂಥ ಡಿಫ್ರೆನ್ಸ್ಗೆ ನಾವು ಫ್ರೀಕ್ವೆನ್ಸಿ ಡಿವಿಯೇಷನ್ ಅಂತ ಕರಿತೀವಿ. ಎ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಡಿವಿಯೇಷನ್ ಆಫ್ 75 kHz ಈಸ್ ಅಲೌಡ್ ಫಾರ್ ಕಮರ್ಷಿಯಲ್ FM ಬ್ರಾಡ್ಕಾಸ್ಟ್. ಸೊ ನಾರ್ಮಲ್ ಆಗಿ FM ಬ್ರಾಡ್ಕಾಸ್ಟ್ ಏನು ಮಾಡ್ತಾರೆ, ನಮಗೆ FM ರೇಡಿಯೋ ಸಿಗ್ನಲ್ಗಳು ಬರ್ತಾವಲ್ಲ ಅದರಲ್ಲಿ ಫ್ರೀಕ್ವೆನ್ಸಿ ಡಿವಿಯೇಷನ್ ಅಲೋ ಮಾಡೋದು ಎಷ್ಟು ಅಂದರೆ ಮ್ಯಾಕ್ಸಿಮಮ್ ಆಗಿ 75 kHz. ಸೊ FM ಬ್ರಾಡ್ಕಾಸ್ಟಲ್ಲಿ 75 kHz ಅಷ್ಟು ಫ್ರೀಕ್ವೆನ್ಸಿ ಡಿವಿಯೇಷನ್ ಇದ್ದರೆ ನಾವು ಅದನ್ನು 100% ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ 75 kHzಗಿಂತ ನಮಗೆ ಜಾಸ್ತಿ ಫ್ರೀಕ್ವೆನ್ಸಿ ಡಿವಿಯೇಷನ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ FM ಬ್ರಾಡ್ಕಾಸ್ಟಲ್ಲಿ. ಆ್ಯಂಡ್ ಎ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಡಿವಿಯೇಷನ್ ಆಫ್ 25 kHz ಈಸ್ ಅಲೌಡ್ ಫಾರ್ ಸೌಂಡ್ ಪೋರ್ಷನ್ ಆಫ್ ದ TV ಬ್ರಾಡ್ಕಾಸ್ಟ್. ಸೊ TV ಬ್ರಾಡ್ಕಾಸ್ಟ್ ಮಾಡಬೇಕಾದ್ರೆ ಅದರಲ್ಲಿ ಪಿಕ್ಚರ್ ಮತ್ತು ಸೌಂಡ್ ಎರಡೂ ಟ್ರಾನ್ಸ್ಮಿಟ್ ಮಾಡ್ತಾರೆ. ಸೊ ಅಲ್ಲಿ ಪಿಕ್ಚರ್ನ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಜೊತೆ ಟ್ರಾನ್ಸ್ಮಿಟ್ ಮಾಡಿದರೆ ಸೌಂಡನ್ನು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಜೊತೆ ಟ್ರಾನ್ಸ್ಮಿಟ್ ಮಾಡ್ತಾರೆ. ಸೊ ಟಿ ವಿಯಲ್ಲಿ ಸೌಂಡ್ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಏನು ಮಾಡ್ತಾರಲ್ಲ, ಸೊ ಅಲ್ಲಿ ಫ್ರೀಕ್ವೆನ್ಸಿ ಡಿವಿಯೇಷನ್ ಮ್ಯಾಕ್ಸಿಮಮ್ ಆಗಿ 25 kHz ಇರ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ, ಮತ್ತೆ ಅಲ್ಲಿ ಓವರ್ ಮಾಡ್ಯುಲೇಷನ್ ಆಗಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಇಂಡೆಕ್ಸ್ದು ಫಾರ್ಮುಲಾ ನೋಡೋದಾದ್ರೆ FMದು ಈ ಥರ ಇರುತ್ತೆ. ಮಾಡ್ಯುಲೇಷನ್ ಇಂಡೆಕ್ಸ್ ಆಫ್ FM ದಟ್ ಈಸ್ M ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಡಿವಿಯೇಷನ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಆಫ್ ಮಾಡ್ಯುಲೇಟಿಂಗ್ ವೇವ್. ಸೊ ಫ್ರೀಕ್ವೆನ್ಸಿ ಡಿವಿಯೇಷನ್ ಅಂದರೆ ಏನು, ಅನ್ಮಾಡ್ಯುಲೇಟೆಡ್ ಕ್ಯಾರಿಯರ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಅದಕ್ಕೆ ಮತ್ತು ಮಾಡ್ಯುಲೇಟ್ ಆಗಿರುವಂಥ ಕ್ಯಾರಿಯರ್ ಫ್ರೀಕ್ವೆನ್ಸಿದು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಫ್ರೀಕ್ವೆನ್ಸಿಗೆ ಇರುವಂಥ ಡಿಫ್ರೆನ್ಸ್ಗೆ ನಾವು ಫ್ರೀಕ್ವೆನ್ಸಿ ಡಿವಿಯೇಷನ್ ಅಂತ ಕರಿತೀವಿ. ಸೊ ಅದು ಎಷ್ಟಿದೆ ಅಂತ ಇಲ್ಲಿ ಆಗಬೇಕು. ಸೊ ಎಷ್ಟಿದೆ ಅಂತ ಫ್ರೀಕ್ವೆನ್ಸಿ 75 kHz, 75 kHz 50 ಇದ್ದರೆ 50 kHz ಅಂತ ಆಗಬೇಕು, ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಆಫ್ ಮಾಡ್ಯುಲೇಟಿಂಗ್ ವೇವ್. ಸೊ ಇನ್ನು ಸಿಗ್ನಲ್ ವೇವ್ದು ಏನು ಫ್ರೀಕ್ವೆನ್ಸಿ ಇರುತ್ತಲ್ಲ ಅದನ್ನು ಡಿವೈಡೆಡ್ ಬೈ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಡಿವಿಯೇಷನ್ ಎಷ್ಟದ ಡಿವೈಡೆಡ್ ಬೈ ಸಿಗ್ನಲ್ ವೇವ್ದು ಫ್ರೀಕ್ವೆನ್ಸಿ ಎಷ್ಟದ, ಅದರ ಫ್ರೀಕ್ವೆನ್ಸಿ ಆಫ್ ಮಾಡ್ಯುಲೇಟಿಂಗ್ ವೇವ್ ಎಷ್ಟದ. ಸೊ ಅವೆರಡನ್ನು ಡಿವೈಡ್ ಮಾಡಿದರೆ ನಮಗೆ ಗೊತ್ತಾಗೋದು ಮಾಡ್ಯುಲೇಷನ್ ಇಂಡೆಕ್ಸ್ ಆಫ್ FM. ಸೊ ಇನ್ನು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ FM ಮತ್ತು AM ಬಗ್ಗೆ ಕೆಲವೊಂದಷ್ಟು ಇಂಟ್ರೊಡಕ್ಷನ್. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಮಾಡ್ಯುಲೇಷನ್ ಇಂಡೆಕ್ಸ್ ಅಥವಾ ಪರ್ಸೆಂಟೇಜ್ ಆಫ್ ಮಾಡ್ಯುಲೇಷನ್ ಏನಿದೆಯಲ್ಲ ಇದ್ರ ಬಗ್ಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ನ ನೋಡೋಣ ಅಥವಾ ಕ್ಯಾಲ್ಕುಲೇಷನ್ಸ್ನ ನೋಡೋಣ. ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.